ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ ಕೋಪಿಸಿಕೊಂಡು, ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡುತ್ತೆ. ಅನೇಕರಿಗೆ ಪೊಲೀಸರು ಭಯ ಪಡ್ತಾ ಇರ್ತಿದ್ದಾರೆ. ಪೊಲೀಸವ್ರ ಕಂಡ್ರೆ ಎಂಥವ್ರ ಭಯ? ಕಳ್ಳರ ಭಯ, ಸುಳ್ಳು ಹೇಳೋರ್ ಭಯ, ವ್ಯಭಿಚಾರ ಮಾಡೋರ್ ಭಯ, ಕುಡಿದು ಗಾಡಿ ಓಡಿಸೋರ್ ಭಯ. ತಪ್ಪು ಮಾಡಿದ್ರೆ ಭಯ ಬರುತ್ತೆ ಅಲ್ವಾ? ಅಂದರೆ ಮನಸ್ಸಾಕ್ಷಿ ಗೊತ್ತಿರುತ್ತೆ ಪ್ರೇರೆ, ಅರ್ಥ ಮಾಡ್ಕೊಳ್ಳಿ. ಯಾರು ಗೊತ್ತಾಗುತ್ತೆ ಇಲ್ವೋ, ನಮ್ಮ ಮನಸ್ಸೈತಲ್ಲ, ಆ ಮನಸ್ಸು ಸಾಕ್ಷಿ ಹೇಳುತ್ತೆ ನೀನು ಪಾಪ ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡ್ತಾ ಇದೆಯಾ. ಇದು ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಸಾಕ್ಷಿ. ಯಾರೂ ಹೇಳಬೇಕಾಗಿಲ್ಲ ನಮ್ಗೆ ಸಾಕ್ಷಿ ಪ್ರೇರೆ. ದೇವರಿಗೆ ನಮಗೆ ಬರುವಾಗ ಮಧ್ಯದಲ್ಲಿ ಸಾಕ್ಷಿ ಮೂರನೇ ವಿಷಯ ಬೇಕಾಗಿಲ್ಲ, ಮೂರನೇ ವ್ಯಕ್ತಿ ಬೇಕಾಗಿಲ್ಲ. ಕೋರ್ಟಲ್ಲಿ ಬೇಕಾಗುತ್ತೆ, ಈ ದೇಶದ ಈ ಲೋಕದ ಕಾನೂನು ಬೇಕಾಗುತ್ತೆ. ಅಲ್ಲೇನು ಗೊತ್ತಾ ಸಾಕ್ಷಿ? ನಮ್ಮ ಮನಸ್ಸೇ ಸಾಕ್ಷಿ. ದೇವರು ಎಲ್ಲಿ ಮಡಗಿದ್ದಾರೆ ಗೊತ್ತಾ ಸಾಕ್ಷಿ? ನಮ್ಮಲ್ಲೇ ಮಡಗಿದ್ದಾರೆ, ನನ್ನಲ್ಲೇ ಮಡಗಿದ್ದಾರೆ, ನನ್ನ ಹೃದಯದಲ್ಲೇ ಇಟ್ಟಿದ್ದಾರೆ. ಅರ್ಥ ಆಯ್ತಾ ಪ್ರೇರೆ? ನಮ್ಮ ಮನಸ್ಸಿಗೆ ವಿರುದ್ಧವಾದಂಥ ತಪ್ಪನ್ನು ಮಾಡಿ ಭಯ ಪಡುವುದೇಕೆ? ಈ ದಿನ ದೇವರ ಬಳಿಯಲ್ಲಿ ಬರೋದಕ್ಕೆ ಯಾಕೆ ಸಂಕೋಚ, ಯಾಕೆ ಭಯ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥಗಳು ನಮ್ಮ ಪಾಪಗಳನ್ನು ಕನ್ನಡಿಯಾಗಿ ತೋರಿಸಿದಂಥ ಅನೇಕರ ಭಯನ. ಒಂದು ಗ್ರಾಮದಲ್ಲಿ ಪ್ರೇರೆ ಕಳ್ತನ ಮಾಡಕ್ಕೆ ಒಬ್ಬ ಕಳ್ಳನ ಹೋಗ್ತಾನೆ ಪ್ರೇರೆ. ಕಳ್ತನ ಮಾಡಕ್ಕೆ ಕಳ್ಳನ ಹೋಗುವಾಗ ಯಜಮಾನನು ಸಾಕಿದಂಥ ನಾಯಿ ಬೊಗಳುತ್ತದೆ ಪ್ರೇರೆ. ಬೊಗಳುವಾಗ ಕಳ್ತನ ಮಾಡಬೇಕಾದ್ರೆ ಯಜಮಾನನು ಬಂದು ಟಾರ್ಚ್ ಹಾಕ್ತಾನೆ ಪ್ರೇರೆ, ಟಾರ್ಚ್. ಆ ಕೋಪದಲ್ಲಿ ಯಜಮಾನನ ಮುಖ ನೋಡ್ಬಿಟ್ಟ ಅಂತ ಏನು ಮಾಡಿದ್ರೆ ಗೊತ್ತಾ? ಆ ಯಜಮಾನನನ್ನು ಸಾಯಿಸ್ಬಿಡ್ತಾರೆ ಬೇರೆ. ಅಂದರೆ ನೀವು ದುಷ್ಟ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾರಾದರೂ ನೋಡಿದಾಗ ನೀವು ಅವನು ನೋಡಿ ಸಹಿಸ್ಕೊಳ್ಳಲ್ಲ. ಈಗ ಹೇಳಿ, ನಾವು ಮಾಡುವಂಥ ಪ್ರತಿಯೊಂದು ಕೃತ್ಯಗಳು ದೇವರು ಕನ್ನಡಿಯಾಗಿ ನೋಡ್ತಾ ಇದ್ದಾರೆ, ಟಾರ್ಚ್ ಹಾಕಿ ನೋಡ್ತಾ ಇದ್ದಾರೆ. ಏನು ಗೊತ್ತಾ ಟಾರ್ಚು? ಆಕಾಶ ನೋಡಿ ಒಂದ್ಸರಿ. ತಪ್ಪು ಮಾಡ್ಬೇಕಾದ್ರೆ ನಾವು ಎಡಕ್ಕೆ ನೋಡ್ತೀವಿ, ಬಲಕ್ಕೆ ನೋಡ್ತೀವಿ, ಮ್ಯಾಲ್ಗಡೆ ನೋಡಲ್ಲ. ಹಿಂದ್ಗಡೆ ನೋಡ್ತೀವಿ, ಮುಂದ್ಗಡೆ ನೋಡ್ತೀವಿ, ಮ್ಯಾಲ್ಗಡೆ ನೋಡಲ್ಲ. ಚಂದ್ರನು ನೈಟ್ ಮೋಡಲ್ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದಾನೆ ನಮ್ಮ ಕೃತ್ಯಗಳು, ಓಕೆನಾ? ಹಗಲೊತ್ತಲ್ಲಿ ಸೂರ್ಯನ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದಾನೆ.